ಮಾಜಿ ಪ್ರಧಾನಮಂತ್ರಿಗಳು ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ದೇವದುರ್ಗ ತಾಲೂಕಿಗೆ ಆಗಮಿಸ್ತಾ ಇರತಕ್ಕಂತ ಹಿನ್ನೆಲೆ ತಾಲೂಕಿನ ಜನತೆ ಹಾಗೂ ಪಕ್ಷದ ಕಾರ್ಯಕರ್ತ ಬಂಧುಗಳು ಅಲ್ಲಿರ್ತಕ್ಕಂತ ನಮ್ಮ ಮಹಿಳಾ ಶಾಸಕಿಯಾಗಿರ್ತಕ್ಕಂತ ಕರಿಯಮ್ಮ ನಾಯಕರವರು ಎಲ್ಲರೂ ಸೇರಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪ್ರತಿಮೆಯನ್ನ ಅನಾವರಣ ಅವ್ರ ಕೈನಲ್ಲೇ ಗೊಳಿಸಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ದೇವೇಗೌಡರು ಸಾಹೇಬರ ಬಳಿಯನ್ನು ಮಾತನಾಡಿದ್ದಾರೆ. ದೇವೇಗೌಡರು ಸಾಹೇಬರು ಬಹುಶಃ ಈಗಾಗಲೇ ಬೆಂಗಳೂರಿನಿಂದ ಟೇಕ್ ಆಫ್ ಆಗಿದ್ದಾರೆ. ಮಧ್ಯಾಹ್ನ 12 ಗಂಟೆ ವೇಳೆ ದೇವದುರ್ಗಕ್ಕೆ ಬರ್ತಾರೆ. ದೇವದುರ್ಗಕ್ಕೂ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೂ ಬಹಳ ಅವಿನಾಭಾವ ಸಂಬಂಧ. ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಾಯಣಪುರದಲ್ಲಿ We at East Point Group of Institutions offer a wide range of courses that provide limitless opportunities, building skills over 2 decades. ಆ ಕಾಲುವೆಯನ್ನ ನಿರ್ಮಾಣ ಮಾಡತಕ್ಕಂತದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ತಗೊಂಡಂತ ತೀರ್ಮಾನ ಈಗಲೂ ಕೂಡ ಶಾಶ್ವತವಾಗಿ ತಾಲೂಕಿನ ಜನತೆಯ ವಿಶೇಷವಾಗಿ ರೈತರು ಹಾಗೂ ಹೆಣ್ಮಕ್ಳ ಹೃದಯದಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದೆ. ಅದರ ಮುಂದುವರೆದ ಭಾಗವಾಗಿ ಅವರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ 96 ಮತ್ತು 97ರಲ್ಲಿ ಇಡೀ ರಾಜ್ಯಕ್ಕೆ ಹಲವಾರು ರಾಜ್ಯದಲ್ಲಿ ನೀರಾವರಿ ವಿಚಾರ ನೆನೆಗುದ್ದಿಗೆ ಬಿದ್ದಂತ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾಗಿ ಒಂದು ಹೊಸ ಪಾಲಿಸಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ನ ತಗೊಂಡು ಬಂದು ಇಲ್ಲಿಯವರೆಗೂ ನಿರಂತರವಾಗಿ ಆ ಪಾಲಿಸಿ ಮೂಲಕ ಹತ್ತತ್ರ 19,000 ಕೋಟಿಯಷ್ಟು ನೀರಾವರಿ ಯೋಜನೆಗಳಿಗೆ ಒಂದು ಕಾಯಕಲ್ಪ ಕೊಡ್ತಕ್ಕಂಥದ್ದಕ್ಕೆ ಒಂದು ವೇಗ ತಂದುಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಹತ್ತತ್ರ 1,14,000 ಹೆಕ್ಟರ್ ಜಮೀನು ರಾಯಚೂರು ಜಿಲ್ಲೆ ಪ್ರದೇಶದಲ್ಲಿ ಇವತ್ತು ಸಂಪೂರ್ಣವಾಗಿ ನೀರಾವರಿ ಪ್ರದೇಶವಾಗಿ ಕನ್ವರ್ಟ್ ಆಗಿದೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೂಲ ಪುರುಷರು ಇವತ್ತೇನು ಬಹಳ ಜನ ನಾನು ಭಗೀರಥ ನೀನು ಭಗೀರಥ ಅಂತಾರೆ. ಆದರೆ ನಿಜವಾದಂಥ ಭಗೀರಥ ಕನ್ನಡ ನಾಡಿನಲ್ಲಿ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಬಹುಶಃ ಕಾಯಕವೇ ಕೈಲಾಸ ಅಂತ ಅವರೇನು ನಂಬ್ಕೊಂಡಿದ್ದಾರೆ. ಆ ತತ್ವ ಸಿದ್ಧಾಂತದ ಮೇಲೆ ಪಕ್ಷ ಏನು ಕಟ್ಟಿದ್ದಾರೆ.